ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ ಯಾರೆಲ್ಲ ಬ್ರೇಕಪ್ ಝೋನಲ್ಲಿ ಇದ್ದೀರಾ ಅಥವಾ ಕಮ್ಯುನಿಕೇಷನ್ಗೋಸ್ಕರ ನಿಮ್ಮ ಪರ್ಸನ್ ಕಡೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾನೇ ರೆಸೊನೇಟ್ ಆಗುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಇವಾಗ ನೋಡ್ಬೋದು ನೀವು, ಅವರು ರೆಸ್ಪಾಂಡ್ ಮಾಡ್ತಾ ಇರಲ್ಲ ಅಥವಾ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇದೆಲ್ಲ ವಿಚಾರವನ್ನು ನೀವು ಎದುರಿಸ್ತಾ ಇರ್ತೀರಾ. ಅದಕ್ಕೆ ಏನು ಸೊಲ್ಯೂಷನ್, ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಕೆಲವು ದಿನಗಳ ಹಿಂದೆ ಅಥವಾ ತಿಂಗಳುಗಳ ಹಿಂದೆ ಅವರು ಏನೋ ಒಂದು ಹೇಳಿ ಹಾಗೆ ಹೊರಟೋದ್ರು, ಅದರ ಸ್ಪಷ್ಟವಾದ ಒಂದು ರೀಸನ್ ಕೊಟ್ಟಿಲ್ಲ ನನಗೆ, ಎಂತಕ್ಕೆ ಬ್ರೇಕಪ್ ಮಾಡ್ಕೋತಾ ಇದ್ದಾರೆ, ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಒಂದು ಗೊಂದಲದಂತೆ ನಿಮಗೆ ಕಾಡ್ತಾ ಇದೆ ಅಲ್ವಾ? ಸೊ ಈ ಒಂದು ಸಂಚಿಕೆಯಲ್ಲಿ ಏನು ಕಾರಣ, ಅವರು ಮತ್ತೆ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದಾರ, ಅವರ ಒಂದು ಮನಸ್ಸಿನಲ್ಲಿ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ವಿಚಾರಗಳು ನಡೀತಾ ಇದೆ ಅನ್ನೋದನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂಡ್ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಚಾರ್ಜಬಲ್ ಬೇಸಿಸ್ ಇರುತ್ತೆ, ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬಹುದು. ಓಕೆ, ಸೊ ಪ್ರೇ ಮಾಡಿ ಯೂನಿವರ್ಸ್ಗೆ ಆ ಪರ್ಸನನ್ನ ಮನಸಾರೆ ನೆನೆತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಯಾವ ರೀತಿ ಎನರ್ಜೀಸ್ ಇದೆ, ಬಿಟ್ಟು ಹೋದಂತಹ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರ ನೋಡೋಣ. ಯೂನಿವರ್ಸ್ ಹೆಲ್ಪ್ ಮೀ ವಿತ್ ದ ಎನರ್ಜೀಸ್, ಯೂನಿವರ್ಸ್ ಹೆಲ್ಪ್ ಮೀ ವಿತ್ ದ ಎನರ್ಜೀಸ್. ಅವರ ಒಂದು ಕರೆಂಟ್ ಫೀಲಿಂಗ್ಸ್, ಥಾಟ್ಸ್ ಯಾವ ಥರ ಇದೆ, ಮಿಸ್ ಮಾಡ್ಕೋತಾ ಇದ್ದಾರ ನಿಮ್ಮನ್ನ. ಓಕೆ, ಆಲ್ ರೈಟ್ ಗೈಸ್. ಸೊ ಈ ಒಂದು ಎನರ್ಜೀಸ್, ಕರೆಂಟ್ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ಮುಂದಿನ 3 ತಿಂಗಳಲ್ಲಿ ಏನಾಗಬಹುದು ನಿಮ್ಮ ಇಬ್ಬರ ನಡುವೆ, ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ, ಯೂನಿವರ್ಸ್ ಗೈಡ್ ಮಾಡಿ. ನಿಮ್ಮ ಇಬ್ಬರ ನಡುವೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ, ಮುಂದಿನ 3 ತಿಂಗಳ ಒಂದು ಎನರ್ಜೀಸ್ ಯಾವ ರೀತಿ ಇರ್ಬೋದು ನೋಡೋಣ. ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ವೀಕ್ಷಕರಿಸಿ, ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಚಿಮ್ತಾ ಇದೆ ಅವರ ಒಂದು ಹೃದಯದಲ್ಲಿ. ಬಿಟ್ಟು ಹೋದ ನಂತರವೂ ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ, ಹಳೆಯ ನೆನಪುಗಳಂತಕ್ಕಂಥದ್ದು ತುಂಬಾ ಕಾಡ್ತಾ ಇದೆ. ಆ ಒಂದು ಎಮೋಷನ್ಸ್ ಅಂತಕ್ಕಂಥದ್ದು ನಿಮ್ಮ ಪರವಾಗಿ ತುಂಬಾ ಉಕ್ಕಿ ಹರಿತಾ ಇದೆ. ಸೊ ನೀವು ನೋಡ್ಬೋದು, ಏಸ್ ಆಫ್ ಕಪ್ಸ್ ಬಂದಿದೆ, ಇಲ್ಲಿ ಪ್ರೀತಿ ಉಕ್ಕಿ ಹರಿಯೋ ಅಂತಹ ಒಂದು ಸಿಂಬಾಲ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಆದರೆ ಇವ್ರು ಏನಪ್ಪ ಅಂದರೆ, ಎಷ್ಟೇ ಒಂದು ಪ್ರೀತಿ ಮನಸ್ಸಿನಲ್ಲಿ ಅಡಗಿದ್ರೂ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋ ಅಂಥ ಒಂದು ರೀತಿ ಗೊತ್ತಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಥವಾ ಒಂದು ಈಗೋ, ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತ ಇದೆ. ನೀವು ನೋಡ್ಬೋದು, ಈ ವ್ಯಕ್ತಿ ಸದಾ ಯಾವುದೇ ವಿಚಾರ, ಈ ಪ್ರೀತಿ ಅಥವಾ ಕೆಲಸದ ವಿಚಾರ ಇರ್ಬೋದು, ಈಗೋನಲ್ಲಿ ತುಂಬಾ ನಾನು ಗೆಲ್ಲಬೇಕು ಅನ್ನೋ ಒಂದು ಹಠ ವಿಪರೀತವಾಗಿರುತ್ತೆ ಅಂತಾನೆ ಹೇಳಬಹುದು. ಈ ಪರ್ಸನ್ ಹೇಳಬೇಕು ಅಂತಂದರೆ ತುಂಬಾ ಒಂಥರ ಅಡಮೆಂಟ್ ಆಗಿರ್ತಾರೆ. ಅಂದರೆ ನಂದೇ ನಡಿಬೇಕು, ನಾನು ಏನು ಹೇಳ್ತೀನಿ ಅದೇ ಆಗಬೇಕು ಅನ್ನೋ ಒಂದು ಹಠ ಅಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಈ ವ್ಯಕ್ತಿ ಪ್ರೀತಿ ಕೊಡಲ್ಲ ಅಂತಲ್ಲ, ಪ್ರೀತಿಗೆಲ್ಲ ಕೊಡ್ತಾರೆ. ಆದರೆ ಪ್ರೀತಿಗಿನ್ನ ಹೆಚ್ಚಾಗಿ ಇವರು ಒಂದು ರೀತಿ ದ್ವೇಷ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮನ್ನು ತುಂಬಾ ಡಾಮಿನೇಟ್ ಮಾಡ್ತಕ್ಕಂಥ ಸ್ವಭಾವ ಏನಿದೆ ಅಲ್ಲ, ಇದು ಬಹಳ ಕಾಣಿಸ್ತಾ ಇದೆ. ಆ್ಯಂಡ್ ಮೆಂಟಲಿ ಒಂದು ರೀತಿ ಹೇಳಬೇಕು ಅಂತಂದರೆ ನಿಮ್ಮನ್ನು ತುಂಬಾ ಆಟ ಆಡಿಸಿದ್ದಾರೆ ಅಂತಲೂ ಹೇಳ್ಬೋದು ವೀಕ್ಷಕರೇ. ಸೊ ಯಾರೆಲ್ಲ ಈ ಒಂದು ಈ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ, ತುಂಬಾ ಅವರು ನಿಮ್ಮನ್ನು ಆಟ ಆಡಿಸಿದ್ದಾರೆ. ಆದರೆ ಇವಾಗ ಎಲ್ಲೋ ಅವ್ರಿಗೆ ಅನ್ನಿಸ್ತಾ ಇದೆ, ಬಿಟ್ಟು ಹೋದ ನಂತರ ಆ ಒಂದು ಗಿಲ್ಟ್ ಅಂತಕ್ಕಂಥದ್ದು, ಓಕೆ ನಾನು ನೀವಿಲ್ದೇನೆ ಇರಬಹುದು ಅಂತ ಏನು ಅವ್ರು ಅಂದ್ಕೊಂಡಿದ್ರು, ಅದು ಈಗ ಸುಳ್ಳಾಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ಓಕೆ ನಾನು ನನ್ನ ಹಠದಲ್ಲಿ ಗೆದ್ದಿರಬಹುದು, ಆದರೆ ಪ್ರೀತಿಯಲ್ಲಿ ನಾನು ಸೋತಿದ್ದೇನೆ ಅನ್ನೋ ಒಂದು ಪಶ್ಚಾತ್ತಾಪದ ನೋವು ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ, ಮತ್ತೆ ಈ ಒಂದು ಸಂಬಂಧ ಸರಿ ಹೋಗಲಿ ಅಂತ ಮ್ಯಾನಿಫೆಸ್ಟೇಷನ್ ಸಹ ಇಲ್ಲಿ ಮಾಡ್ತಿದ್ದಾರೆ.
ಅಂತ ಹೇಳಬಹುದು. ಅದೇ ಸದ್ಯಕ್ಕೆ ಕನ್ಫ್ಯೂಸ್ಡ್ ಆಗಿ ಕೂತಿದ್ದಾರೆ. ಮುಂದೇನು ಮಾಡಬೇಕು, ಏನು ಮಾಡಬಹುದು, ನಾನು ಯಾವ ರೀತಿ ನಿಮ್ಮ ಹತ್ರ ಬಂದು ಕ್ಷಮೆಯನ್ನ ಕೇಳಬೇಕು, ಇದೆಲ್ಲವೂ ಅವರ ಮೈಂಡಲ್ಲಿ ಓಡ್ತಾ ಇದೆ ಅಂತಾನೆ ಹೇಳಬಹುದು. ಇವಾಗ ಈ ಪ್ರಶ್ನೆ ಏನು ಕಾಡ್ತಾ ಇದೆ ಅಂತಂದ್ರೆ, ಈ ಒಂದು ವ್ಯಕ್ತಿ ತಮ್ಮ ಈಗೋ ಏನಿದೆ, ಅಷ್ಟು ಹಠ ಏನಿದೆ, ಅದನ್ನ ಪಕ್ಕಕ್ಕಿಟ್ಟು ಪ್ರೀತಿಗೆ ಸರೆಂಡರ್ ಆಗ್ತಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ನಿಮ್ಗೆ. ಅಂಡ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಎಷ್ಟೋ ತಿಂಗಳಿಂದ ಅಥವಾ 5 ವೀಕ್ಸ್ 5 ವಾರದಿಂದ ಅಥವಾ 15 ದಿವಸಗಳಿಂದ ಈ ಒಂದು ವ್ಯಕ್ತಿ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಸಿಗ್ತಾ ಇಲ್ಲ ಅಂತಾನು ಹೇಳಬಹುದು. ಹಾಗಿದ್ರೆ ಮುಂದೆ ಏನಾಗಬಹುದು, ಮುಂದಿನ ಒಂದು 3 ತಿಂಗಳ ಒಂದು ಎನರ್ಜೀಸ್ ಇಲ್ಲಿ ನೋಡೋದಾದ್ರೆ, ಮುಂದಿನ ಒಂದ್ ತಿಂಗಳ ತನಕನೂ ಇವ್ರಿಗೆ ಒಂದು ಕನ್ಫ್ಯೂಷನ್, ಡೌಟ್ಸ್ ಅಂತಕ್ಕಂಥದ್ದು, ಅಂದ್ರೆ ಇವರು ಏನು ಈಗೋ ಆಟಿಟ್ಯೂಡ್ಗೆ ಏನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅದನ್ನೇ ಇವರಿಗೆ ತಿನ್ಕೊಂಡ್ಬಿಡ್ತಕ್ಕಂಥದ್ದು, ಅಥವಾ ನಾವು ಹೇಳ್ತೀವಲ್ಲ, ಇವರು ತೋಡಿರ್ತಕ್ಕಂಥ ಹಳ್ಳದಲ್ಲಿ ಇವರೇ ಬೀಳ್ತಾರೆ ಅಂತ. ಸೊ ಆ ತರ ಒಂದು ವಾತಾವರಣವನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಆದ್ರೆ ಇವ್ರಿಗೇನಪ್ಪಾ ಅಂತಂದ್ರೆ ಒಂದು ಒಳ್ಳೆ ವಿಚಾರ ರಿಯಲೈಸ್ ಆಗತ್ತೆ. ಸೊ ಮುಂದಿನ 3 ತಿಂಗಳಲ್ಲಿ ಒಂದು ಎಮೋಷನಲ್ ಬದಲಾವಣೆಯನ್ನ ಈ ವ್ಯಕ್ತಿ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇಷ್ಟು ದಿವಸ ಏನು ಅವ್ರಿಗೆ ಕರ್ಮ ಚಕ್ರ ಅಂತಕ್ಕಂಥದ್ದು ಅಥವಾ ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ಏನ್ ನಡೀತಾ ಇತ್ತು, ಆ ಕರ್ಮ ಚಕ್ರ ಅಂತಕ್ಕಂಥದ್ದು ತುಂಬಾ ಒಂದು ಶೀಘ್ರವಾಗಿ ಇವ್ರಿಗೆ ಚೇಂಜ್ ಆಗ್ತಾ ಇದೆ. ಅಂಡ್ ಇವ್ರಿಗೆ ಹೆಂಗಂದ್ರೆ ಒಂಥರ ರಿಯಲೈಸೇಷನ್ ಅಥವಾ ಒಂದು ಎನ್ಲೈಟ್ಮೆಂಟ್, ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಇಲ್ಲಿ ಅವ್ರಿಗೆ ಆಗ್ತಿದೆ ಅವರ ಜೀವನದಲ್ಲಿ ನೆಕ್ಸ್ಟ್ 3 ತಿಂಗಳಲ್ಲಿ ಅಂತ ಹೇಳ್ಬೋದು. ಒಂದು ಸಮೃದ್ಧಿಯಾದ ಒಂದು ಜೀವನವನ್ನ ನಡೆಸ್ತಾರೆ. ಯಾರೆಲ್ಲ ನಾನು ಹೇಳ್ದಂಗೆ ವೆಯ್ಟ್ ಮಾಡ್ತಾ ಇದ್ರಿ ಕಮ್ಯುನಿಕೇಶನ್ಗೋಸ್ಕರ, ಅಥವಾ ಯಾವುದೋ ಒಂದು ಜಗಳ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವು ದೂರ ಆಗಿದ್ದೀವಿ ಅಂತ ನೀವೆಲ್ಲ ಏನು ಹೇಳ್ತಾ ಇದ್ರಿ, ಆ ಒಂದು ಪರಿಸ್ಥಿತಿಯ ಒಂದು ಸುಧಾರಣೆ ಅಂತಕ್ಕಂಥದ್ದು ಮುಂದಿನ 3 ತಿಂಗಳಲ್ಲಿ ಆಗ್ತಾ ಇದೆ. ಅಂಡ್ ಕನ್ಫ್ಯೂಷನ್ಸ್ ಇರುತ್ತೆ ಅವ್ರಿಗೆ, ಅವರು ನಿಮ್ಮ ಬಳಿ ಬಂದ ನಂತರವೂ ಬಹಳಷ್ಟು ಒಂದು ಕನ್ಫ್ಯೂಷನ್ ಮೈಂಡ್ ಸೆಟ್ ಇಟ್ಕೊಂಡೇ ಬರ್ತಾರೆ. ಆದ್ರೆ ಮಾತುಕತೆ ಮಾಡೋದ್ರಿಂದ, ಕಮ್ಯುನಿಕೇಶನ್ ಮಾಡೋದ್ರಿಂದ ಎಲ್ಲಾ ರೀತಿಯ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತಕ್ಕಂಥದ್ದು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಸೇರಿ ಹುಡುಕ್ತೀರಾ ಅಂತಾನೆ ಹೇಳ್ಬಹುದು. ಸೊ ನೋಡೋಣ ನಮ್ಮ ಏಂಜಲ್ಸಿನ ಒಂದು ಗೈಡೆನ್ಸ್ ಏನಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಅನ್ನ ಕೊಡ್ತೀರಾ ಈ ಒಂದು ಸಂದರ್ಭದಲ್ಲಿ, ದಯವಿಟ್ಟು ತಿಳಿಸಿ. ವೇಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂಡ್ ಸಹಾಯ ಮಾಡುವಂತಹ ಜನ ನಿಮ್ಮ ಸುತ್ತಮುತ್ತಲಿದ್ದಾರೆ, ಬೇಕಿದ್ರೆ ನೀವು ಅವರ ಸಹಾಯವನ್ನ ಪಡಿಬಹುದು. ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ನೀವು ತಯಾರಾಗಿದ್ದೀರಾ, ಈ ಒಂದು ಏನ್ ಜರ್ನಿ ಇದೆ ಇದನ್ನ ಫೇಸ್ ಮಾಡೋದಕ್ಕೆ ನೀವು ತಯಾರಾಗಿದ್ದೀರಾ. ನಿಮ್ಗೆ ಯಾವುದೇ ರೀತಿಯ ಒಂದು ಏನೋ ಪ್ರಿಪ್ರೇಷನ್ ಅಂತಕ್ಕಂಥದ್ದು ಸ್ಪೆಷಲ್ ಆಗಿ ಅಥವಾ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತಕ್ಕಂಥದ್ದು ಮಾಡುವಂತ ಅಗತ್ಯ ಇಲ್ಲ. ಜಸ್ಟ್ ವೆಯ್ಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ಇದೊಂಥರ ಗ್ರಾಜುವಲ್ ಆಗಿ ಗ್ರೋತ್ ಆಗ್ತಾ ಇದೆ, ಅಥವಾ ನಾನು ಹೇಳ್ದಂಗೆ 1 ತಿಂಗಳು 2 ತಿಂಗಳು 3ನೇ ತಿಂಗಳಿಗೆ ಈ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ತಾಳ್ಮೆ ಅಂತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಪ್ರತಿಯೊಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದೆ ಅನ್ಕೋತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರಿಗೆಲ್ಲ ಕನೆಕ್ಟ್ ಆಯಿತು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಎಷ್ಟು ಪ್ರೈಸ್ ಆಗುತ್ತೆ ಪರ್ಸನಲ್ ರೀಡಿಂಗಿಗೆ ಅಂತ ತಿಳ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮುಂದಿನ ವಿಡಿಯೋನಲ್ಲಿ ಇಂತಹದೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.